ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮೃತರ ಆತ್ಮಕ್ಕೆ ಶಾಂತಿ ಕೋರಿದ ಸುಡುಗಾಡ ಸಿದ್ಧ ಸಮುದಾಯ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ 2 ವರ್ಷಗಳ ಅವಧಿ ಪೂರೈಸಿದ ಹಿನ್ನೆಲೆಯಲ್ಲಿ ದಿನಾಂಕ 20ರಂದು ನಗರದಲ್ಲಿ ಸಮರ್ಪಣಾ ಸಂಕಲ್ಪ ದಿನಾಚರಣೆ ಕೈಗೊಳ್ಳಲಾಗಿದೆ. ಮೊದಲು ಕೊಟ್ಟ ಮಾತಿನಂತೆ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲಿ, ಆಗ ಸಾಧನ ಸಮಾವೇಶಕ್ಕೆ ಅರ್ಥ ಕಲ್ಪಿಸಿಕೊಟ್ಟಂತಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಘಟಕ ಹಾಗೂ ರೈತ ಮುಖಂಡರು ಸುದ್ದಿಗೋಷ್ಠಿ ಮೂಲಕ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಈಗ ಬರೋ ಉದ್ದೇಶ ಏನಂತ ಹೇಳಿದ್ರೆ 20ನೇ ತಾರೀಕಿಗೆ ಅವರು ಏನು ಸಾಧನೆ ಸಮಾವೇಶ ಮಾಡ್ತಿದ್ದಾರಲ್ಲ ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಕೆಲವೊಂದು ಅದ. ಈಗ ಉದಾಹರಣೆಗೆ ನಮ್ಮೆಲ್ಲರೇನು ಫ್ಯಾಕ್ಟ್ರಿ ಬೇಕು, ಫ್ಯಾಕ್ಟ್ರಿ ಮಾಡಿಕೊಡ್ತೀವಿ ಬಂದಿದ್ದ ತಕ್ಷಣವೇ ಅಂತ ಹೇಳಿದ್ರು, ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂಬೋದು ಒಂದು ಪ್ರಶ್ನೆ. ಎರಡನೇದು, ನಮ್ಮ ಸರ್ಕಾರ ಬಂದಿದ್ದ ತಕ್ಷಣವೇ ಕೃಷಿ ಕಾನೂನು 3 ಅದು ಕಾಯ್ದೆ ತೆಗಿತೀವಿ ಅಂತ ಹೇಳಿದ್ರು, ಇನ್ನೂವರೆಗೆ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ? ಅಲ್ಲಿಂದ BJP ಸರ್ಕಾರ ಇದ್ದಾಗ ಭತ್ತದ ಬೆಲೆ 2500 ಚಿಲ್ಲರೆ ಇತ್ತು, ಇವತ್ತು 1700 ರೂಪಾಯಿ ಕೂಡ ಇಲ್ಲ, ಕೇಳ್ತಾ ಇಲ್ಲ. ಅದಕ್ಕೆ ಸಂಘಟನೆ ಮಾಡೋಕ್ಕೆ ನಾವು ರೈತರು ಅಲ್ಲಿಗಂತ ಪರಿಸ್ಥಿತಿ. ನಾವು ಸತ್ಯಾಂಶನೇ ಮಾತಾಡ್ಕೋಬೇಕು. ಆದರೆ ನಮ್ಮ ಪ್ರಶ್ನೆ ಏನಂದ್ರೆ ಇವತ್ತು ಸರ್ಕಾರ ಹೇಳಿದ್ದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಅಟ್ಲೀಸ್ಟ್ ಕೇಳುವಂಥ ಸೌಜನ್ಯತನ ಅಂತ ಐತಲ್ಲ ನಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇದೆ. ನೀವು ಅನ್ನ ತಿಂತೀರಿ, ರೈತರು ಬೆಳೆದಂಥ ಅನ್ನ ತಿನ್ನೋಂಥ ಪ್ರತಿಯೊಬ್ಬರು ಕೇಳುವಂಥ ಪ್ರಶ್ನೆಗಳು ಇವು. ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇದು ಬರೀ ಹೋರಾಟನೇ ಮಾಡಿ ಸಾಧನೆ ಮಾಡಬೇಕೆಂಬುದು ಏನಿಲ್ಲ. ಸರ್ಕಾರಗಳು ಯಾಕೆ ಬರ್ತಾವೆ? ಸರ್ಕಾರಕ್ಕೆ ಕೇಳ್ಬೋದಾ ನೀವು ಯಾಕೆ ಮಾಡಿಲ್ಲಪ್ಪ ಅಂಥೇಳಿ. ಈಗ ಅದನ್ನೇ ನಮ್ಮ ಪ್ರಶ್ನೆ ಆಗಿರೋದು. ಈಗ ಸರ್ಕಾರ ಈ ಹಿಂದೆ ಸರ್ಕಾರಗಳು ಇದ್ದಾಗ ಏನು ಫರ್ಟಿಲೈಸರ್ ರೇಟ್ಗಳಿದ್ದು, ಭತ್ತದ ರೇಟ್ಗಳಿದ್ದು, ಕಬ್ಬಿನ ರೇಟ್ಗಳಿದ್ದು, ಇವತ್ತು ಎಷ್ಟಿದೆ ಅಂದರೆ ಭಾಳ ಅಜಗಜಾಂತರ ಹೆಚ್ಚು ಕಡಿಮೆ ಆಗಿಬಿಟ್ಟ. ರೈತ ಬದುಕಂದ್ರೆ ಹೆಂಗೆ ಬದುಕ್ತಾನ? ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತಿರೋ ಹೇಗೆ ಅಂಥೇಳಿ ನಾವು ಪ್ರೆಸ್ ಮೀಟ್ ಕರೆದ್ವಿ. ನಿಮ್ಮನ್ನು ಒಳಗೊಂಡೆ, ಅದು ನಿಮ್ಮ ಕರ್ತವ್ಯವೂ ಹೌದು. ಆ ಕಾರಣ ನಮಗೆ ಸರ್ಕಾರದ ಕಡೆಯಿಂದ ಫ್ಯಾಕ್ಟ್ರಿ ಬೇಕು, ರೈತ ಬೆಳೆದಂಥ ದವಸ ಧಾನ್ಯಗಳಿಗೆ ಸರಿಯಾದ ಧಾರಣೆ ಬೇಕು. ಇಲ್ಲವಾದಲ್ಲಿ ಇನ್ನು ಮುಂದೆ ಬರುವ ಚುನಾವಣೆಗಳಲ್ಲಿ ನಾವು ಏನಾದರೂ ಅವರಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳುವಂಥವ್ರು ಅದೀವಿ, ಅದ್ರಾಗ ಅನುಮಾನ ಬೇಡ. ಯಾಕಂತ ಹೇಳಿದ್ರೆ ಈ ಹಿಂದೆ ಹೇಳಿದ್ವಿ, ಈ ನಮ್ಮ ಹಿಂದೆ BJP ಸರ್ಕಾರ ಇದ್ದಾಗ ಇಲ್ಲಿ ನಮ್ಮ ಆನಂದ್ ಸಿಂಗ್ ಏನೇನು ಮೆರೆದಿದ್ರು, ಈಗ ಈ ಹಿಂದೆ ಎಲ್ಲ ಎಷ್ಟು ಜಮೀನು ಖರೀದಿ ಮಾಡಿದ್ರು, ರೈತರಿಗೆ ಏನೇನು ಅನ್ಯಾಯ ಮಾಡಿದ್ರು ಅದೆಲ್ಲ ಗೊತ್ತಿತ್ತು ನಮಗೆ. ಹೇಳಿದ್ವಿ ಆತಗೆ ನಿಮ್ಮ ಮನೆಗೆ ಕಳಿಸ್ತೀವಿ ಅಂಥೇಳಿ ಕಳಿಸ್ತೀವಿ. ಈ ಭೂಪಕ್ಕೆ ಕರ್ಕೊಂಡು ಬಂದೀವಿ. ಈ ಭೂಪನ್ನು ಇವಾಗ ಅದು ಎಂಥ ಗೊಂಬೆ ಅಂತಾರಲ್ಲ ಹಂಗೆ ಎಂಥದ್ದು ಇಲ್ಲ, ಏನು ಮಾಡಿಲ್ಲ. ಇನ್ನು ಮಾಡ್ತೀವಿ ಮತ್ತು ನೆಕ್ಸ್ಟ್ ಕಳಿಸ್ತೀವಿ, ಅದೇ ಕೆಲಸ ಆಗಿಬಿಡ್ತೈತಿ. ಆದರೆ ಸರ್ಕಾರಗಳಿಗೆ ಜವಾಬ್ದಾರಿ ಇರಬೇಕಲ್ಲ, ಅದು ಮಾಡ್ತಾ ಇಲ್ಲ. ನಾಳೆ 20ನೇ ತಾರೀಕಿಗೆ ಆ ಸಮಾವೇಶಕ್ಕೆ ನಾವೆಲ್ಲ ಹೋಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ. ಹೆಂಗೆ ಮಾಡ್ಬೋದಾ? ನೀವೇನೇನು ಸಾಧನೆ ಮಾಡಿದ್ರಿ? ಬರೀ 5 ಗ್ಯಾರಂಟಿಗಳೇನು ಕೊಡಕತ್ತಾರಲ್ಲ ಅದು ಮೆಚ್ಚುವಂಥದ್ದು ಕೊಡಕತ್ತಾರೆ, ಅದಕ್ಕೇನು ಅನುಮಾನ ಇಲ್ಲ. ಬೇರೆ ರೈತರ ಸಮಸ್ಯೆಗಳು, ರೈತರ ಗದ್ದೆಗಳಿಗೆ ಹೋಗ್ಬೇಕಂದ್ರೆ ಬಂಡಿ ಜಾಡುಗಳು, ನೀರಾವರಿ ವ್ಯವಸ್ಥೆ, ಡ್ಯಾಮಿನ ವ್ಯವಸ್ಥೆ. ಈಗ ಇನ್ನೊಂದು ಸ್ವಲ್ಪ ದಿನ ಹೋದರೆ ಆ ಡ್ಯಾಮಿಂದ ಮತ್ತೆ ಯಾವುದನ್ನ 2-3 ಗೇಟ್ ಹೋಗಿಬಿಟ್ರೆ ಪೂರ್ತಿ ನೀರು ತೆಗೆದು ಮತ್ತೊಮ್ಮೆ ರೆಡಿ ಮಾಡಬೇಕು ಅಂತಾರೆ. ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಬೇಡ? ನಾವು ಮಾಡಬೇಕು, ನೀವು ಮಾಡಬೇಕು, ಸರ್ಕಾರದವ್ರಿಗೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ಸರ್ಕಾರ 2 ವರ್ಷದ ಸಾಧನಾ ಸಮಾವೇಶ ಅಂತಂದೇಳಿ ಹೊಸಪೇಟೆಯಲ್ಲಿ ಮಾಡ್ತದೆ. ಇದನ್ನು ಪ್ರಶ್ನಿಸಿ ರಾಜ್ಯದ ಬೆಂಗಳೂರಿನಲ್ಲಿ ಜನಾದೇಶದ ಆಗ್ರಹ ದೊಡ್ಡ ಚಳುವಳಿ ನಡೀತಿದೆ. ಇದನ್ನು ಪ್ರಶ್ನಿಸಿ ಅದರಂತೆ ವಿಜಯನಗರ ಜಿಲ್ಲೆಯಲ್ಲಿ
ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ತಮ್ಮ ಗಮನಕ್ಕೆ 2-3 ಸರಿ ಗಮನಕ್ಕೆ ತಂದಿದ್ರು ಕೂಡ ಇವತ್ತಿಗೂ ಯಾವುದೇ ಕೆಲಸ ಆಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಜನ ಏನಾದರೂ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೋದಾಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋವಂಥದ್ದು ಚಳವಳಿ ಆಗಿರ್ಬೋದು, ಇದನ್ನೇನಾದರೂ ಮಾಡಿದರೆ ಸರ್ಕಾರಕ್ಕೆ ಅವಮಾನ ಆಗುತ್ತೆ. ತಾವು ಯೋಚನೆ ಮಾಡಬೇಕು. ಜಿಲ್ಲಾಡಳಿತಕ್ಕೆ ಮಧ್ಯಪ್ರವೇಶ ಮಾಡಿ ನಮ್ಮ ಸಮಸ್ಯೆಗೆ ಸರ್ಕಾರ ಜೊತೆಗೆ ಮಾತುಕತೆಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲಾಂದರೆ ಚಳವಳಿ ಉಗ್ರ ರೂಪಕ್ಕೆ ತಾಳುತ್ತೆ ಅಂತಂದೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ವಿ. ನಮ್ಮ ಸಮಸ್ಯೆಗಳು ಇಷ್ಟೇ. ರೈತರು ಸಾగు ಮಾಡ್ತಕ್ಕಂಥ ಜಮೀನುಗಳಿಗೆ ಹಕ್ಕುಪತ್ರ ಕೊಡಬೇಕು. ಆಮೇಲೆ ರೈತರ ಉಳುಮೆ ಮಾಡ್ತಕ್ಕಂಥ ಭೂಮಿಗಳಿಗೆ ನೀರಾವರಿ ಯೋಜನೆ ತುಂಗಭದ್ರಾ ಹಿನ್ನೀರಿನಿಂದ ಒದಗಿಸಿಕೊಡಬೇಕು. ಸರ್ಕಾರ ಹಗಲು 7 ತಾಸು ಕರೆಂಟ್ ಅಂತಂದು ಹೇಳ್ತದೆ, ಇವತ್ತು ಹಗಲತ್ತು ಕೊಡೋಕ್ಕಾಗ್ತಿಲ್ಲ. ಇದನ್ನು ಹಗಲತ್ತೇ ಕೊಡಬೇಕಂತಂದೇಳಿ ಒತ್ತಾಯವನ್ನು ಮಾಡ್ತಿದ್ದೀವಿ. ಈ ಎಲ್ಲ ಒತ್ತಾಯಗಳನ್ನು ಸರ್ಕಾರ ಸರಿಪಡಿಸಿದರೆ ಸಹಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಬೀದಿಗಿಳಿಬೇಕಾಗುತ್ತೆ. ನಮಸ್ಕಾರ. ಬಳ್ಳಾರಿ ವಿಜಯನಗರ ತುಂಗಭದ್ರಾ ನದಿಯಲ್ಲಿ 1930ರಲ್ಲಿ ಕಟ್ಟಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ಇಲ್ಲಿವರೆಗೆ ನಡ್ಕೊಂಡು ಬಂದು ನಡುಕ ರಾಜಕೀಯ ಕುತಂತ್ರದಿಂದ ನಿಂತೋಗಿದೆ. ಇದನ್ನು ಇಲ್ಲಿವರೆಗೂ ಹೋರಾಟ ಮಾಡಿದ್ರೆ ಸುತ್ತೆ ಸರ್ಕಾರದ ಜೊತೆಗೆ ಆದೇಶ ಆಗಿಲ್ಲ. ಭರವಸೆ ಕೊಟ್ಟು ನಮ್ಮ ರೈತರಿಗೆ ಒಂದು ಸುಳ್ಳು ಭರವಸೆಯನ್ನು ಕೇಳ್ಕೊಂತ ಬಂದರೆ ನಾವು ಹಲವಾರು ಸಂಘಟನೆಗಳಿಂದ ಹೋರಾಟ ಮಾಡಿದ್ದೀವಿ. ಈ ಹೋರಾಟನ ಬೆಲೆ ಇಲ್ಲತಕ್ಕಂಥ ಕೆಲಸಗಳನ್ನು ಸರ್ಕಾರಗಳು 2 ಸರ್ಕಾರಗಳು ಮಾಡಿರ್ತವೆ. ಇವತ್ತೇನು ಸಾಧನ ಸಮಾವೇಶ ಮಾಡೋಕ್ಕೆ ಬಂದಾರಲ್ಲ, ನಮ್ಮ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು. ಘೋಷಣೆ ಮಾಡೋದ್ರಿಂದ ನಾವು ನಿರ್ಲಜ್ಜದ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾವು ಕಪ್ಪು ಬಾಟವನ್ನು ಕಟ್ತೀವೋ, ರಸ್ತೆ ಬಂದ್ ಮಾಡ್ತೀವೋ, ಲಾಸ್ಟಿಗೆ ಸಿದ್ದರಾಮಯ್ಯನ ಹೋಗೋ ದಾರಿಗೆ ತೆರವು ಮಾಡ್ತೀವೋ ಅಂತ ಕೂಡ ನಾವು ಆ ಸಮಯ ಸಂದರ್ಭಕ್ಕೆ ತೀರ್ಮಾನ ಮಾಡಿ ತಿಳಿಸ್ಬೇಕಾಗತ್ತೆ. ಯಾಕೆ ಈ ಸಮಯ ತಿಳಿಸ್ಬೇಕಾಗತ್ತೆ ಅಂದರೆ ನಮ್ಮ ಹಕ್ಕನ್ನು ನಮಗೆ ಕೊಡುವಂತೆ ಕೇಳ್ತೀವಿ ಹೊರತು ಅವ್ರ ವಿರುದ್ಧ ಅಂತಲ್ಲ ಅಂತ. ಹಂಗಾಗಿ ರೈತರ ಬದುಕು ಇಲ್ಲಿಗೆ 6 ಲಕ್ಷ ಟನ್ ಕಬ್ಬು ಬೆಳೀತಾ ಇರ್ತಕ್ಕಂಥ ರೈತರ ಬದುಕನ್ನು ಅವರು ಜೀವದ ತಮ್ಮ ಅಡಿಯಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಬದುಕು ನಮಗೆ ಕೊಡಿ, ನಮ್ಮ ಇರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಇದು ಸರ್ಕಾರ ಅಲ್ಲ, ಈ ಬ್ರಿಟಿಷ್ ಸರ್ಕಾರ ಇದ್ದಾಗ ಇರ್ತಕ್ಕಂಥ ಫ್ಯಾಕ್ಟ್ರಿನ ನೀವು ಮುಚ್ಚತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಾಯಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀವಿ. ಗಂಟೆ ಸೋಮಶೇಖರ, ಕರ್ನಾಟಕ ರಾಜ್ಯ ರೈತ ಸಂಘದ ಹೊಸಪೇಟೆ ತಾಲೂಕು ಅಧ್ಯಕ್ಷರು. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 26ನೇ ವಾರ್ಡ್ ಪ್ರದೇಶದಲ್ಲಿ ಹಳೆ ಕಾಲದ ಶ್ರೀರಾಮ ಮಂದಿರವನ್ನ ಜೀರ್ಣೋದ್ಧಾರಗೊಳಿಸಲಾಗಿದೆ. ಹೀಗೆ ಮಂದಿರದ ನವೀಕರಣಕ್ಕೆ ಅನುದಾನ ನೀಡಿದ ನಗರಸಭಾ ಸದಸ್ಯ ಗೌಸ್ರವರಿಗೆ 26ನೇ ವಾರ್ಡಿನ ಹಿರಿಯರು ಅಭಿನಂದನೆ ತಿಳಿಸಿದ್ದಾರೆ. ಹೌದು, 26ನೇ ವಾರ್ಡ್ನಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಶ್ರೀರಾಮ ಮಂದಿರವನ್ನ ನವೀಕರಿಸಿ ಭಕ್ತರ ಪೂಜೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಜ್ಞಾನಧನ ಜೈ ಶ್ರೀರಾಮ್. ಇನ್ನು ಈ ಭಾಗದ ಹಿರಿಯರ ಮನದಾಸೆಯಂತೆ ನಗರಸಭೆಯ 18 ಲಕ್ಷ ವೆಚ್ಚದಲ್ಲಿ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿ ಭಕ್ತರ ಪೂಜೆಗೆ ಶ್ರೀರಾಮ ಮಂದಿರವನ್ನ ಲೋಕಾರ್ಪಣೆ ಮಾಡಲಾಗಿದೆ ಎಂದು ನಗರಸಭಾ ಸದಸ್ಯ ಗೌಸ್ರವರು ಈ ವೇಳೆ ತಿಳಿಸಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಈ ಚಪ್ಪರದಳ್ಳಿ 26ನೇ ವಾರ್ಡಿನ ವಿಜಯನಗರ ಸಾಮ್ರಾಜ್ಯದ ಇಲ್ಲಿ ಒಂದು ಶ್ರೀರಾಮನ ದೇವಸ್ಥಾನ ಮೊದಲಿಂದ ಇತ್ತು. ಆದರೆ ಬಹಳಷ್ಟು ಜನರಿಗೆ ಗೊತ್ತಿದ್ದಿಲ್ಲ
ಇಲ್ಲಿ ದೇವಸ್ಥಾನ ಇದೆ ಅಂತೇಳಿ. ಇಲ್ಲಿ ಓಣಿಯ ಮುಖಂಡರಿಗೆ, ಓಣಿಯ ಹಿರಿಯರಿಗೆ ಮಾತ್ರ ಗೊತ್ತಿತ್ತು. ನಮ್ಮ ಓಣಿಯ ಹಿರಿಯರು, ನಮ್ಮ ವೆಂಕಟೇಶಣ್ಣ ಆಗಿರ್ಬೋದು, ಮೂರ್ತಪ್ಪಣ್ಣ ಆಗಿರ್ಬೋದು, ಶೇಖರಪ್ಪಣ್ಣ ಆಗಿರ್ಬೋದು, ಎಲ್ಲ ಮುಖಂಡರು, ನಮ್ಮ ಶಂಕರಣ್ಣ ಆಗಿರ್ಬೋದು, ಇವರೆಲ್ಲರೂ ನನ್ನ ಗೆದ್ದ ಮೇಲೆ ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಹಳೆಯ ಕಾಲದ ದೇವಸ್ಥಾನ ಒಳಗಡೆ ಇದೆ, ಇದನ್ನು ಪುನರ್ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ರು, ಕೇಳಿದರು. ನಾನು ಅದರಂತೆ ಮಾತು ಕೊಟ್ಟಿದ್ದೆ ಎಲ್ಲ ಹಿರಿಯ ಮುಖಂಡರಿಗೆ. ಇಲ್ಲಿ ಸಮಾಜದ ಎಲ್ಲ ಮುಖಂಡರಿಗೆ, ಎಲ್ಲ ಸಮಾಜದ ಮುಖಂಡರು ಇದ್ದಾರೆ. ಅದು ಇಲ್ಲಿ ನಿಂತಿರ್ತಕ್ಕಂಥ ಮುಖಂಡರು ಭಾಳ ಶ್ರಮಪಟ್ಟು ಈ ದೇವಸ್ಥಾನ ಬಗ್ಗೆ ಕಾಳಜಿ ವಹಿಸಿದರು. ಇಲ್ಲಿ ಒಂದು ಇದೇ ಜಾಗದಲ್ಲಿ ಜಲಾಂಜನೇಯ ದೇವಸ್ಥಾನ ಇದೆ, ಅದು ಕೂಡ ಅದ್ಭುತವಾದ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಶ್ರೀರಾಮನ ದೇವಸ್ಥಾನ ಹೊರಗಡೆ ತಂದು ನಾವು ಈ ದೇವಸ್ಥಾನಕ್ಕೆ ಜನರಾಟ ಒಡನಾಟ ಮತ್ತು ದೇವಸ್ಥಾನ ದೇವರಿಗೆ ಶ್ರೀರಾಮಗೆ ಎಲ್ಲರ ದರ್ಶನ ಪಡಿಬೇಕನ್ನೋ ಉದ್ದೇಶದಿಂದ ಇವತ್ತು ನಗರಸಭೆ ಅನುದಾನದಲ್ಲಿ ಸುಮಾರು 18 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಈ ನಮ್ಮ ಓಣಿಯ ಹಿರಿಯರ ಮುಖಂಡರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಆ ದೇವರು ಇವರಿಗೆ ಆ ಶ್ರಮಕ್ಕೆ ಪ್ರತಿಫಲವಾಗಿ ಆರೋಗ್ಯ, ಆಯುಷ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿ ನೀಡಲಿ. ಇವತ್ತು ಅವರೆಲ್ಲರೂ ಸೇರಿ ಯಾರ ಹತ್ರನೂ ಏನೂ ಕೇಳದೆ ತಾವೇ ಒಂದು ಎಲ್ಲ ಅಡುಗೆ ಮಾಡಿಸಿ ಅನ್ನದಾನ ಕಾರ್ಯಕ್ರಮ, ಬೆಳಗ್ಗಿಂದ ಹೋಮ ಹವನಗಳು, ಪಂಡಿತರಿಂದ ಹೋಮ ಹವನಗಳು ಮಾಡಿಸಿ ಇವತ್ತು ಈ ದೇವಸ್ಥಾನ ಸರಳವಾಗಿ ಉದ್ಘಾಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರೀರಾಮನ ದೇವಸ್ಥಾನ, ಜಲಾಂಜನೇಯ ದೇವಸ್ಥಾನದ ಒಂದು ಜನರಿಗೆ ಒಳ್ಳೆಯ ದರ್ಶನ ಆಗಬೇಕು, ಈ ದೇವರ ಕೃಪೆ ಆಗಬೇಕಂತೇಳಿ ಎಲ್ಲ ಹೊಸಪೇಟೆ ಸಾರ್ವಜನಿಕರಿಗೆ ಕೇಳ್ಕೊತೀನಿ. ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಬಂದು ದೇವಸ್ಥಾನಕ್ಕೆ ದರ್ಶನ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕೇಳ್ಕೊತೀನಿ. ಇನ್ನೊಮ್ಮೆ ನನ್ನ ಓಣಿಯ ಹಿರಿಯ ಮುಖಂಡರಿಗೆ ಎಲ್ಲರಿಗೆ ನಾನು ಭಾಳ ಸಹಕಾರ ಮಾಡಿದ್ದಾರೆ, ಅದಕ್ಕೆ ಧನ್ಯವಾದಗಳು ಕೋರ್ತೀನಿ. ನಮಸ್ಕಾರ. ಇನ್ನು 18 ಲಕ್ಷ ಮೊತ್ತದ ಅನುದಾನದಲ್ಲಿ ಶ್ರೀರಾಮ ಮಂದಿರವನ್ನ ಪುನರ್ ನಿರ್ಮಾಣ ಮಾಡಿ ಭಾವೈಕ್ಯತೆಯ ಸಂದೇಶ ಸಾರಿರುವ 26ನೇ ವಾರ್ಡಿನ ನಗರಸಭಾ ಸದಸ್ಯ ಗೌಸ್ರವರಿಗೆ ಈ ಭಾಗದ ಹಿರಿಯರು ಅಭಿನಂದನೆ ತಿಳಿಸಿದ್ದಾರೆ. ಶಿಥಿಲಗೊಂಡ ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಶ್ರಮಪಟ್ಟು ಗೌಸ್ ಅವರು ಭಾಳ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಓಣೆಗೆ ಸಹಿತ ಪ್ರತಿಯೊಂದು ಕಾರ್ಯಗಳನ್ನ ಸಹಿತ ಪ್ರತಿಯೊಬ್ಬರಿಗೂ ಸ್ಪಂದಿಸ್ಕೊಂತ ಎಲ್ಲ ಜನಗಳಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವುದೇ ಸಮಸ್ಯೆಗಳಿರಲಿ ತಕ್ಷಣ ಬಂದು ಎಲ್ಲರಿಗೂ ಸ್ಪಂದಿಸಿ, ಯಾವುದೇ ಕೆಲಸಗಳಿರಲಿ ಮುನ್ಸಿಪಾಲ್ಟಿ ಕಡೆಗಿಂದ ಆಗ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನ ಮಾಡಿಕೊಟ್ಕಂತ ಇವತ್ತು ಹಾಳಂದು ಬಿದ್ದಂಥ ಒಂದು ಗುಡಿನ ಇವತ್ತು ಪುನರ್ ನಿರ್ಮಾಣ ಮಾಡೋದಕ್ಕೋಸ್ಕರ ಭಾಳ ಶ್ರಮಪಟ್ಟು ಸರ್ಕಾರದ ಮಟ್ಟದಾಗ ನಗರಸಭೆ ಒಳಗೆ ಹೋರಾಟ ಮಾಡಿ ನಮಗೆ ಒಂದು ಗುಡಿನ ನಿರ್ಮಾಣ ಮಾಡಿಕೊಟ್ಟಾರ. ಅವರು ಇನ್ನೂ ಹೆಚ್ಚಿನ ದಿನ ಜನಗಳ ಸೇವೆ ಮಾಡ್ತಾ ಇರಲಿ, ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಮತ್ತೆ ಅವರು ಆರಿಸಿ ಬರಲಿ ಅಂತಂದು ಕೇಳ್ಕೊಂತ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೌಸ್. ನಮ್ಮ 26ನೇ ವಾರ್ಡಾದಂಥ ನಮ್ಮ ಗೌಸ್ ಪೈ ಅವರಿಗೆ ಸಂಪೂರ್ಣವಾಗಿ ಧನ್ಯವಾದಗಳು ಹೇಳ್ತೀವಿ. ಹಿಂದಿನ ಕಾಲದಿಂದ ಇರೋಂಥ ದೇವಸ್ಥಾನ ನಾವು MLA MP ಗಳು ಎಲ್ಲರನ್ನೂ ಕರ್ಕೊಂಬಂದು ತೋರಿಸಿದ್ವಿ, ಯಾರೂ ಸಹಕಾರ ಮಾಡಲಿಲ್ಲ. ನಮ್ಮ ನಗರಸಭೆ ಸದಸ್ಯರಾದಂಥ ಗೌಸ್ ಪೈ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಅವರು ನಮಗೆ ನಾವು ಹೇಳಿದ ಥರನೇ ಗುಡಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹೊಸಪೇಟೆ ಪ್ರೌಢದೇವರಾಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪದವಿ ಪ್ರದಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಪದವಿ ಪೂರೈಸಿದ 400ಕ್ಕೂ ಅಧಿಕ BE ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವಂತೆ ಶುಭ ಹಾರೈಸಲಾಗಿದೆ. ಹೀಗೆ ಪದವಿ ಪ್ರದಾನದ ಮುನ್ನ NCC ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ತುಕಡಿಗಳಿಂದ ಮುಖ್ಯ ಅತಿಥಿಗಳನ್ನ ಸ್ವಾಗತಿಸಿಕೊಳ್ಳಲಾಯಿತು.
ಬಳಿಕ ದೀಪ ಬೆಳಗಿಸಿದ ನಂತರ ಧಾರವಾಡದ ಐಐಐಟಿ ನಿರ್ದೇಶಕ ಡಾಕ್ಟರ್ ಮಹಾದೇವ ಪ್ರಸನ್ನರವರಿಂದ 400ಕ್ಕೂ ಅಧಿಕ ಬಿಗಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು, ಆನ್ಲೈನ್ ಪದವಿ ಗಳಿಸುವುದು ಸೂಕ್ತ ಎನಿಸಲಾರದು. ಕೌಶಲ್ಯವನ್ನ ಸಂಪಾದಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆದಾಗ ಮಾತ್ರ ಉತ್ತಮ ಅವಕಾಶಗಳು ಒದಗಿ ಬರಲು ಸಾಧ್ಯ. ತಂತ್ರಜ್ಞಾನದ ಅಡೆತಡೆ ದಾಟಲು ಪ್ರಾಯೋಗಿಕ ಕೌಶಲ್ಯದ ಅಗತ್ಯತೆ ಇದೆ. ಪದವಿ ಶಿಕ್ಷಣ ಅಪೂರ್ಣತೆಯಿಂದ ಕೂಡಿದ್ದು, ಬಹುತ್ವ ಕೇಂದ್ರಿತ ಕಲಿಕೆಯಿಂದ ಈ ಅಪೂರ್ಣತೆಯನ್ನ ದಾಟಬೇಕು. ಡೇಟಾ ಸೈನ್ಸ್ ಹಾಗೂ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಗಳು ಈ ತಂತ್ರಜ್ಞಾನದ ಅಡೆತಡೆಗಳನ್ನು ನಿವಾರಿಸಲು ನೆರವಾಗುತ್ತವೆ ಎಂದರು. Congratulations for achieving this milestone progress in your academic life. From today, as graduating students, you have got the license to start your professional journey. So thus, in this era of technology disruption, where the last decade or so we are seeing that era of technology disruption, where multidisciplinary knowledge is the new norm, whatever you have studied in your 4-year course program seems to be insufficient. Fortunately, we have a very forward-looking national education policy is in place, which enables all the graduating students giving that flexibility for expanding your knowledge horizon. Welcome to the era where the skill set that you are associated with is valued more than the degree that you are having or the institute from which you have acquired the degree. So know that the institutions and degrees makes very important step, but now going forward industries will look for whatever skill set you are associated with. That is to say, you have an opportunity, if you acquire a good skill set, to prove yourself and rise the ladder in a big way. So going forward, how the knowledge world is changing is, you can gain knowledge sitting in the comfortness of your home, office, or thanks to the publicly and freely available educational resources in the digital space and online opportunities that are created globally. However, what seems to be lacking is the spirit of organizing these resources and acquiring the knowledge via proper pedagogy in terms of learning innovation. ಬಳಿಕ ಅಧ್ಯಕ್ಷತೆ ವಹಿಸಿದ್ದ ಪಿಡಿಐಟಿಯ ಆಡಳಿತ ಮಂಡಳಿ ಅಧ್ಯಕ್ಷ ಕರಿಬಸವರಾಜ್ ಬಾದಾಮಿ ಮಾತನಾಡಿ, ವಿದ್ಯಾರ್ಥಿಗಳು ಪದವಿ ಪಡೆದ ಮಾತ್ರಕ್ಕೆ ಉದ್ಯೋಗಕ್ಕೆ ಅರ್ಹತೆ ಪಡೆಯುವುದಿಲ್ಲ. ತಮ್ಮನ್ನು ತಾವು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸುವ ಅಗತ್ಯತೆ ಇದೆ. ಜ್ಞಾನಶಕ್ತಿ ರಾಷ್ಟ್ರಶಕ್ತಿಯಾಗಬೇಕು. ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಐಎಎಸ್, ಐಪಿಎಸ್ ಅಕಾಡೆಮಿ ಕೋಚಿಂಗ್ ಕೊಡುವ ಯೋಜನೆಯೂ ಇದೆ ಎಂದರು. ವಿದ್ಯಾರ್ಥಿಗಳು ನಿಮಗೆ ಹೊರಗೆ ಬಂದಾದ ತಕ್ಷಣ ನಿಮಗೆ ಯಾರು ಕರೆದು ಉದ್ಯೋಗವನ್ನ ಕೊಡಲ್ಲ. ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿದ ತಕ್ಷಣ ನಿಮಗೆ ಯಾರೂ ಸಹ ನಿಮಗೆ, ಯಾಕಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಶುರು ಆಗಿದೆ, ನಿಮ್ಮ ಮಾರ್ಕ್ಸ್ ಜೊತೆಗೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್, ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆಲ್ಲ ಇರಬೇಕಾಗುತ್ತೆ. ಕಾಂಪಿಟೇಷನ್ ಯುಗ ಇದೆ ಇದು, ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ಚಾಲೆಂಜ್ ಇದ್ರೂ ಸಹ ಹೆದರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಷ್ಟು ಅಪಾರ್ಚುನಿಟೀಸ್ ಇದೆ. ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಅಯ್ಯೋ ಇಷ್ಟೆಲ್ಲ ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದಲ್ಲ, ಅದನ್ನ ಎದುರಿಸಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅದನ್ನ ನೀವು ವೇಗವಾಗಿ ನಿಮ್ಮಲ್ಲಿ ತಗೋಬೇಕು. ಯಾರಿಗೆ ಸ್ಕಿಲ್ ಇದೆ, ಯಾರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಯಾರು ವೇಗವಾಗಿ ಅದ್ರ ಜೊತೆಗೆ ಹೊಂದ್ಕೊಂತಾರೆ, ಅವರಿಗೆ ಅಪಾರ್ಚುನಿಟೀಸ್ ಕೈ ಬೀಸಿ ಕರೀತಾ ಇರ್ತದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ, ಅದರಲ್ಲಿ ವಿಶೇಷವಾಗಿ ವೀರಶೈವ ವಿದ್ಯಾವರ್ಧಕ ಸಂಘ ಕಳೆದ 110 ವರ್ಷಗಳಿಂದ ಹೈದರಾಬಾದ್, ಕರ್ನಾಟಕ ಅಂತ ಏನು ಹೇಳ್ತೀವಿ, ಈ ಕಲ್ಯಾಣ ಕರ್ನಾಟಕದಲ್ಲಿ 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಂದೆ ಆಗಿರ್ತಕ್ಕಂಥ ನೈಪುಣ್ಯತೆಯನ್ನು ನೀಡಿದೆ. ಒಂದು ಹಳ್ಳಿಯಿಂದ ಹಿಡಿದು ಜಗತ್ತಿನಾದ್ಯಂತ ನಮ್ಮ ವೀರಶೈವ ಹೆಮ್ಮೆಯ ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನ ಮಾಡಿದ್ದಾರೆ. ಕಳೆದ 4 ವರ್ಷಗಳಿಂದ ನಿಮ್ಮದೇ ಆಗಿರ್ತಕ್ಕಂಥ ಭಾವನಾತ್ಮಕವಾದಂಥ ಸಂಬಂಧ ಇದೆ ಈ ಕಾಲೇಜ್ ಜೊತೆಗೆ. ಅದು ಮುಂದಿನ ಜೀವನ ಪರ್ಯಂತ ಅದನ್ನು ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಹಾಗೇನೆ ನಿಮ್ಮ ಬೆಳವಣಿಗೆಗೆ ಸಾಕಾರ ಆಗಕ್ಕೆ ನಿಮ್ಮ ಬದುಕಿನಲ್ಲಿ ಇದೊಂದು ಮೈಲ್ ಸ್ಟೋನ್ ಏನಿದೆ, ಇದ್ರಲ್ಲಿ ದಾಟಿ ಹೋಗ್ತಾ ಇದ್ದಾರ, ಇದು ನೆನಪಿನಲ್ಲಿ ಉಳಿಬೇಕು. ಹಾಗೇನೆ ನಿಮ್ಮಂಥ ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಊರಿಗೆ, ಈ ಸಂಸ್ಥೆಗೆ, ಈ ದೇಶಕ್ಕೆ ವಿಶೇಷವಾಗಿ ನೀವು ಹೆಸರು ತಂದುಕೊಡ್ತಕ್ಕಂಥ ಬಹಳ ದೊಡ್ಡ ಅವಕಾಶಗಳಿದೆ. ಈಗ ಫೋಟೋ ಕ್ಲಿಕ್ ಸುದ್ದಿ.
ಭಾರತಕ್ಕೆ ಸ್ವತಂತ್ರ ಲಭಿಸಿ 2 ವರ್ಷಗಳ ನಂತರ ಜನಿಸಿದ್ದ ವಿರೂಪಾಕ್ಷಪ್ಪನವರು ದಿನಾಂಕ 17ರಂದು ರಾತ್ರಿ ವಿಧಿವಶರಾಗಿದ್ದಾರೆ. ಸುಡುಗಾಡ ಸಿದ್ದರ ಆಶ್ರಯ ಕಾಲೋನಿಯ ನಿವಾಸಿಯಾಗಿರುವ ವಿರೂಪಾಕ್ಷಪ್ಪನವರು ಅಲೆಮಾರಿ ಸುಡುಗಾಡು ಸಿದ್ದರ ಕೈಚಳಕ ಕಲೆಯನ್ನ ಪ್ರದರ್ಶಿಸುವ ಮೂಲಕ ಹಳೆಯ ಸಂಪ್ರದಾಯವನ್ನ ಇಂದಿನ ಪೀಳಿಗೆಗೆ ಪರಿಚಯಿಸಿಕೊಂಡು ಬರುತ್ತಿದ್ದರು. ಇವರ ಕಲೆಯನ್ನ ಗುರುತಿಸಿದ್ದ ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಹೀಗೆ ಮಕ್ಕಳು ಮೊಮ್ಮಕ್ಕಳನ್ನ ಸೇರಿದಂತೆ ಹಲವು ಬಂಧು ಮಿತ್ರರನ್ನ ಅಗಲಿರುವ ವಿರೂಪಾಕ್ಷಪ್ಪನವರ ಆತ್ಮಕ್ಕೆ ಸುಡುಗಾಡ ಸಿದ್ದರ ಸಮುದಾಯವು ಶಾಂತಿ ಕೋರಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೃತರ ಆತ್ಮಕ್ಕೆ ಶಾಂತಿ ಕೋರಿದ ಸುಡುಗಾಡ ಸಿದ್ಧ ಸಮುದಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.